ಫುಡ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು. ಸೊ ಫಸ್ಟ್ ಟೈಮ್ ನಾನು ಈ ಒಂದು ಚಾಲೆಂಜ್ ಮಾಡ್ತಾ ಇರೋದು. ಸೊ ರೈಸು, ಪಲ್ಯ, ಆಮೇಲೆ ಸಾಂಬಾರು, ಆಮೇಲೆ ಮುದ್ದೆ ಮತ್ತು ಸಾಂಬಾರು. ಸೊ ಇಲ್ಲಿ ಹತ್ತಿರ 1 kg ಅಷ್ಟು ರೈಸ್ ಇದೆ, ಮತ್ತು ಪಲ್ಯ ಇದೆ, 1 ಲೀಟರ್ ನೀರಿದೆ, ಮತ್ತು ಮುದ್ದೆ ಇದೆ. ಸೊ ನೋಡಿ ಇಷ್ಟು ಅನ್ನ, ಪುಷ್ಪವತಿ. ಇದೇ ಒಂದು ವಿಡಿಯೋದಲ್ಲಿ ನೀವು ಕಾಮೆಂಟ್ ಮಾಡಿ ನೆಕ್ಸ್ಟ್ ಯಾವುದು ಒಂದು ಫುಡ್ ಚಾಲೆಂಜ್ ನಾನು ಮಾಡ್ಬೋದು, ಏನನ್ನ ತಿನ್ಬೋದು, ಎಷ್ಟು ತಿನ್ಬೋದು ಅಂತ ನೀವು ಚಾಲೆಂಜ್ ಕೊಡಿ, ನಾನು ಅದನ್ನ ಅಕ್ಸೆಪ್ಟ್ ಮಾಡಿ ನಾನು ಮಾಡ್ತೀನಿ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನೋಡಿರ್ತಾರೆ ಆಲ್ರೆಡಿ ತಮ್ಮನೇಲಲ್ಲಿ ಫುಡ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು. ಸೊ ಫಸ್ಟ್ ಟೈಮ್ ನಾನು ಈ ಒಂದು ಚಾಲೆಂಜ್ ಮಾಡ್ತಾ ಇರೋದು. ಇದು ಮುಂಚೆ ಎಲ್ಲೂ ಮಾಡಿಲ್ಲ, ಮತ್ತು ವೀಡಿಯೋ ಕೂಡ ಮಾಡಿಲ್ಲ. ಸೊ ಏನೇನು ಮಾಡಿದ್ದೀನಿ ಅಂತಂದರೆ, ಸೊ ಇದು ನಮ್ಮಮ್ಮ ಮಾಡಿರೋದು ಇವತ್ತು. ಸೊ ರೈಸು, ಪಲ್ಯ, ಆಮೇಲೆ ಸಾಂಬಾರು, ಆಮೇಲೆ ಮುದ್ದೆ ಮತ್ತು ಸಾಂಬಾರು. ಸೊ ಇಲ್ಲಿ ಹತ್ತಿರ 1 kg ಅಷ್ಟು ರೈಸ್ ಇದೆ, ಮತ್ತು ಪಲ್ಯ ಇದೆ, 1 ಲೀಟರ್ ನೀರಿದೆ, ಮತ್ತು ಮುದ್ದೆ ಇದೆ. ನಾನು ಮುದ್ದೆ ತಿಂದಮೇಲೆ ರೈಸ್ ತಿನ್ನೋದು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ದಾಹ ಆಗಬಾರ್ದು ಅಂತ ತಿಂತೀನಿ, ಬಟ್ ಅದು ಇಷ್ಟೊಂದು ತಿಂತಿರೋದು ಫಸ್ಟ್ ಟೈಮು. ಸೊ ಇದು ಚಾಲೆಂಜಿಂಗಾಗಿ ತಗೊಂಡಿರೋದು. ಸೊ ನೋಡೋದ ಇದನ್ನ ಕಂಪ್ಲೀಟ್ ಮಾಡ್ತೀನಿ ಮಾಡಲ್ವ ಅಂತ. ಸೊ ಟೈಮ್ ಬಂದು ಆ್ಯಕ್ಚುಲಾಗಿ ಇವಾಗ 1:30 ಮೇಲೆ ಆಗಿ 5 ನಿಮಿಷ ಆಗಿದೆ. 1:30 ಆಗಿ 5 ನಿಮಿಷ ಆಗಿದೆ ಅಷ್ಟೇ. ಸೊ ನಾನು ಎಷ್ಟು ಗಂಟೆಗೆ ಮುಗಿಸ್ಬೋದು, ಮತ್ತು ಇದೆಷ್ಟು ಇಲ್ಲ ತಿಂತೀನ ಅಂತ ಟ್ರೈ ಮಾಡ್ತೀನಿ. ಅಂದ್ಕೊಂಡಿದ್ದೀನಿ ತಿನ್ಬೋದು ಅಂತ, ಬಟ್ ಗೊತ್ತಿಲ್ಲ ಸೀರಿಯಸ್ಸಾಗಿ ಏನಾಗುತ್ತೆ ಅಂತ. ಸೊ ಫುಲ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಸೊ ಓಕೆ ಗೈಸ್, ಇವಾಗ ವಿಡಿಯೋ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಬಂದು 1:38 ಓಕೆನಾ ಟೈಮ್ ಬಂದು. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುದ್ದೆ ತಿನ್ನೋದು ತುಂಬ ಕಷ್ಟ ಆಗಿದೆ. ಆಲ್ರೆಡಿ ಮಾಡಿ ತುಂಬ ಹೊತ್ತಾಗ್ಬಿಟ್ಟಿದೆ. ಸೊ ಆ ಒಂದು ಸಾಫ್ಟ್ನೆಸ್ ಇಲ್ಲ, ತುಂಬ ಗಟ್ಟಿ ಇದೆ ಮುದ್ದೆ. ಅಂದರೆ ಇಷ್ಟೆಷ್ಟು ಸುಸ್ತಾಯ್ತಲ್ಲ, ಬಟ್ ಸ್ಪೀಡಾಗಿ ತಿಂತಾ ಇರೋದ್ರಿಂದ ಅದು ಗಂಟಲು ಥರ ಇದೆ. ಈಗ ಆ್ಯಕ್ಚುಲಾಗಿ ಟೈಮ್ ಬಂದು 1:45, ಕರೆಕ್ಟಾಗಿ 1:45, 1:44 ಟೈಮ್ ಬಂದು. ಅಲ್ಲಿಗೆ 6 ನಿಮಿಷದಲ್ಲಿ ಒಂದು ಮುದ್ದೆ ಖಾಲಿ ಮಾಡಿದ್ದೀನಿ. ಸೊ ಈಗ ಸ್ವಲ್ಪ ಕುಡಿದ್ಬಿಟ್ಟು ಅದನ್ನು ಹಾಕ್ತೀನಿ. ಸೊ ನೋಡಿ ಇಷ್ಟು ಅನ್ನ, ಇದು ತಟ್ಟೆಗೆ ಹಾಕೊಂಡಾಗ ಹೆಂಗೆ ಕಾಣಿಸುತ್ತೆ ನೋಡಿ. ಈ ಬೌಲ್ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ, ಬಟ್ ತುಂಬ ದೊಡ್ಡದಿದ್ದು. ಇಲ್ಲಿ 1 kg ಮೇಲೆ ಐತೆ ಅನ್ನ. ಆ್ಯಕ್ಚುಲಾಗಿ ಸೀರಿಯಸ್ ಹೇಳ್ಬೇಕಂದ್ರೆ ಸೊ 1 ಬೌಲ್ ಸಾಂಬಾರು ಫುಲ್ ಹಾಕೊಂತ ಇದ್ದೀನಿ. ಸೊ 1 ಖಾಲಿ ಆಯಿತು. ಸಾಂಬಾರು ತುಂಬ ಜಾಸ್ತಿ ಆಗಿದೆ, ಇಲ್ಲ ಅಂದ್ರೆ ಕುಡಿತೀನಿ ಅಷ್ಟೇ.
ಈಗ 1:15 ಕರೆಕ್ಟಾಗಿ 1:15. ಸ್ವಲ್ಪನೇ ಇರೋದು ನನಗೆ ತಿನ್ನೋದೇನು ಸಮಸ್ಯೆ ಆಗಲ್ಲ. ಬಟ್ ಒಂದು ಚೊಂಬು ನೀರು ಕುಡಿಬೇಕಲ್ಲ, ಬೆಳಗಾಲ ವಾಮಿಟ್ ಆದ್ರೆ ಆಗುತ್ತೆ. ಇಷ್ಟು ಬೌಲ್ ಅನ್ನೋದಲ್ಲದೆ ಇಷ್ಟು ಬೌಲ್ ಅನ್ನ ಮಿಕ್ಕೈತೆ, ಅಷ್ಟೇ ಮಿಕ್ಕಿರ್ತೀವಿ ಇಲ್ಲಿ. ಇದು ಖಾಲಿ ಮಾಡ್ಬಿಡ್ತೀನಿ ಬೇರೆ 5 ನಿಮಿಷ ಆಗುತ್ತೆ ಅಷ್ಟೇ. ನನ್ನ ಟೈಮ್ ಅಂದರೆ ಇಷ್ಟು ಬೇಗ ತಿಂದಿದ್ದು ಮಗನೇ ಅಲ್ಲ, ಒಂದು ಮುದ್ದೆ ಇಷ್ಟೇ ಇರೋದು. ಬಟ್ ಹೊಟ್ಟೆ ಫುಲ್ ಲೋಡು. ಅಷ್ಟಪ್ಪ ಮುದ್ದೆ ತಿಂದ್ಬಿಟ್ಟು ಇಷ್ಟು ಅನ್ನ ತಿಂತಾಯಿದ್ದೀನಿ ನಾನು ಒಂದ್ಸಲ. ಶೇಕಿಟ್ ಪುಷ್ಪವತಿ ಅಲ್ಲಾಡ್ಸೋದ್ರೆ ಸ್ವಲ್ಪ ಜಾಗ ಎಲ್ಲಾರು ಆಗ್ಬೋದು ಅಂತಂದೆ ಸೊಟ್ಟ. ಇದೇ ಫುಡ್ ಎಲ್ಲ ನಾನು ನಾನ್ ವೆಜ್ ಆಗಿದ್ದಿದ್ರೆ ಸೀರಿಯಸ್ ಆಗಿ ಅದೆಷ್ಟು ತಿಂತಿರ್ತೀನಿ ನಿಜ ಸೀರಿಯಸ್ ಆಗಿ. ಮ್ಯಾಕ್ಸ್ ಬಿರಿಯಾನಿ ನಾನು ಒಬ್ಬನೇ ಕೂತ್ಕೊ ತಿಂತೀನಿ ಅಂತಂದರೆ ಒಂದು 2 ವಾರ ಹೊಡಿತೀನಿ ಆರಾಮಾಗಿ ಪೀಸಾಗಿ ಕೂತ್ಕೊ ತಿಂತೀನಿ ಅಂದರೆ 2 ತಿಂತೀನಿ. ತಿನ್ನಲೇಬೇಕಂದ್ರೆ 2 ವಾರದಿಂದ 3 ವಾರ ತಿಂದೇ ತಿಂತೀನಿ. ಅದೇ ಒಂದು 1.5 kg 2 kg ಗಂಟೆ ಹೋಗ್ತದೆ. ಬಟ್ ವೆಜ್ ಅಲ್ವಾ, ಇವತ್ತು ಮಂಡೇ ಆ್ಯಕ್ಚುಲಾಗಿ ಆಯ್ತಲ್ಲ. ನಿನ್ನೆ ಇಷ್ಟೇ ಅನ್ನ, ಇದಕ್ಕಿಂತ ಜಾಸ್ತಿ ಅನ್ನ ಹಾಕ್ಕೊಂಡು ಫಿಶ್ ತಿಂದಿದ್ದೀನಿ ಗಾಯ್ಸ್. ನಾನು ಒದ್ದಾಡ್ಕೊಂಡೆ ತಿಂದೆ, ನಿಧಾನ ಪೀಸು ಟಿ ವಿ ನೋಡ್ಕೊಂಡು ಫೋನ್ ನೋಡ್ಕೊಂಡು ತಿಂದೆ. ಬಟ್ ಈಗ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಆದರೂ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ಸ್ಟಾರ್ಟ್ ಮಾಡಿದ್ದು ಒಂದು 20 ನಿಮಿಷ ಆಗಿರ್ಬೋದೇನೋ ಅಷ್ಟೇ. ಬಟ್ ತಿಂದಿದ್ದೀನಿ, ಎಲ್ಲ ಖಾಲಿ ಮಾಡಿದ್ದೀನಿ, ಹಾಗೆ ಖಾಲಿ ಆಗೋಯ್ತಿದ್ದೀನಿ. ಇಷ್ಟೇ ಇರೋದು, ತಿನ್ಕೋತೀನಿ ಇನ್ನೂ ಬಿಡೋಲ್ಲ. ಬಟ್ ನೀರು ಕುಡಿಯೋಕ್ಕಾಗಲ್ಲ. ನೀರು ಕುಡಿದ್ಬಿಟ್ರೆ ನಾನು ಬ್ಲಾಸ್ಟೇ.
3:28 a.m. ಗಾಯ್ಸ್ ನೋಡಿದ್ರಲ್ಲ ನೀವೇ. ಅಪ್ಪ ನೀರು ಕುಡಿದೆ, ಬಟ್ ಅದು ವೀಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ ನಾನು ಸೀರಿಯಸ್ ಆಗಿ. ಬಟ್ ಅದೇ ಹೆವಿ ಲೋಡ್ ಆಗೈತೆ. ಇವಾಗ ಹೆಂಗೆ ಸಡನ್ನಾಗಿ ವೀಡಿಯೋ ಮಾಡ್ತಾಯಿಲ್ಲ ನಾನು, ಸುಮಾರು ಹೊತ್ತು ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಇವಾಗ ವೀಡಿಯೋ ಮಾಡ್ತಿರೋದು. ತುಂಬಾ ಹೊಟ್ಟೆ ತುಂಬಿ ಒಂಥರ ನೋವು, ಫುಲ್ ಹೊಟ್ಟೆ ಒಂಥರ ಭಾರ ಆಗೋ ಥರ ಹೆವಿ ನೈತೈತೆ. ಒಂಥರ ಜಾಸ್ತಿ ತಿಂದ್ಬಿಟ್ಟಲ್ಲ ಓವರ್. ಅದು ನಾನು ವೆಜ್ಜಲ್ಲಿ ಇಷ್ಟೊಂದು ತಿಂದಿರೋ ಇದೆ ಫಸ್ಟು. ಇಷ್ಟೊಂದು ವೆಜ್ಜಲ್ಲಿ ನಾನು ಜಾಸ್ತಿ ತಿನ್ನೋಕೆ ಹೋಗೋಲ್ಲ, ಕಡಿಮೆ ತಿನ್ನೋದು. ಮತ್ತು ವೆಜ್ ತಿನ್ನೋದು ತುಂಬ ಕಡಿಮೆ, ಜಾಸ್ತಿ ನಾನ್ ವೆಜ್ ತಿನ್ನೋದು. ಬಟ್ ಫಾರ್ ದ ಫಸ್ಟ್ ಟೈಮು ಇಷ್ಟೊಂದು ಊಟನ, ಅದು ವೆಜ್ನ ಇಷ್ಟೊಂದು ತಿಂದಿದ್ದಾರೆ ನಾನು ಫಸ್ಟ್ ಟೈಮು. ನಾನ್ ವೆಜ್ ಆಗಿರೋದು ತಿಂದಿದ್ದೀನಿ ಸುಮಾರು ಸತಿ. ಬಟ್ ಇದು ಮುದ್ದೆ ಅದೊಂಥರ ಐರನ್ ಕಂಟೆಂಟ್ ತುಂಬಾ ಬೇಗನೆ ಡೈಜೆಸ್ಟ್ ಆಗೋಲ್ಲ, ಮತ್ತು ಹೊಟ್ಟೆ ತುಂಬುತ್ತೆ ಬೇಗ. ಸೊ ಅದು ತಿಂದು ಅಷ್ಟು ರೈಸ್ನೆಲ್ಲ ಸೀರಿಯಸ್ ಒಂಥರ ವಾಮಿಟ್ ಬರೋ ಥರ ಇದೆ ಜಾಸ್ತಿ ಮಾತಾಡಿದಷ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಒಂದು ವಿಡಿಯೋದಲ್ಲಿ ನೀವು ಕಾಮೆಂಟ್ ಮಾಡಿ ನೆಕ್ಸ್ಟ್ ಯಾವುದು ಒಂದು ಫುಡ್ ಚಾಲೆಂಜ್ ನಾನು ಮಾಡ್ಬೋದು, ಏನನ್ನ ತಿನ್ಬೋದು, ಎಷ್ಟು ತಿನ್ಬೋದು ಅಂತ ನೀವು ಚಾಲೆಂಜ್ ಕೊಡಿ. ನಾನು ಅದನ್ನ ಅಕ್ಸೆಪ್ಟ್ ಮಾಡಿ ನಾನು ಮಾಡ್ತೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ನೆಕ್ಸ್ಟು ಬರ್ತಾ ಇರುವಂಥ ಶಾರ್ಟ್ ಫಿಲಮ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು. ಬೈ ಬೈ, ಟಾಟಾ.